ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 147ನೆಯ ತಿರುನಾಮ ಜಗದಾದೀಜಃ. ಶ್ರೀಮನ್ನಾರಾಯಣನು 5 ವಿಭಿನ್ನ ರೂಪಗಳಲ್ಲಿ ವಿರಾಜಮಾನನಾಗಿದ್ದಾನೆ. ಪರ, ವ್ಯೂಹ, ವಿಭವ, ಅರ್ಚ ಮತ್ತು ಅಂತರ್ಯಾಮಿ. ಪರ ರೂಪದಲ್ಲಿ ಅವನು ಶ್ರೀವೈಕುಂಠದಲ್ಲಿ ತನ್ನ ದಿವ್ಯ ನಾಯಕಿಯರು, ನಿತ್ಯ ಸೂರಿಗಳು ಮತ್ತು ಮೋಕ್ಷವನ್ನು ಪಡೆದ ಮುಕ್ತಾತ್ಮರೊಂದಿಗೆ ವಾಸಿಸುತ್ತಾನೆ. ವ್ಯೂಹ ರೂಪದಲ್ಲಿ ಅವನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ದಿವ್ಯ ರೂಪಗಳಲ್ಲಿ ತಿರುಪಾರ್ಕಡಲಲ್ಲಿ ವಾಸಿಸುತ್ತಾನೆ. ವಿಭವ ರೂಪವೆಂದರೆ ಭಗವಂತನ ಎಲ್ಲ ಅವತಾರಗಳು. ಉದಾಹರಣೆಗೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮ ಮತ್ತು ಕೃಷ್ಣ. ಅರ್ಚಾ ರೂಪದಲ್ಲಿ ಅವನು ದೇವಾಲಯಗಳಲ್ಲಿರುವ ದಿವ್ಯ ಮೂರ್ತಿಗಳೊಳಗೆ ಮತ್ತು ಸಾಲಿಗ್ರಾಮದಲ್ಲಿ ವಾಸಿಸುತ್ತಾನೆ. ಅಂತರ್ಯಾಮಿ ರೂಪವೆಂದರೆ ಪ್ರತಿಯೊಂದು ಜೀವಾತ್ಮದೊಳಗೆ ಪರಮಾತ್ಮನಾಗಿ ನೆಲೆಸಿರುವ ದಿವ್ಯ ಸಾನ್ನಿಧ್ಯ. ಇಲ್ಲಿಯವರೆಗೆ ಬಂದ ತಿರುನಾಮಗಳು ವಿಷ್ಣುವಿನ ಪರ ಮತ್ತು ವ್ಯೂಹ ರೂಪಗಳ ಕಲ್ಯಾಣ ಗುಣಗಳನ್ನು ವಿವರಿಸಿವೆ. ಇಂದಿನಿಂದ 152ನೆಯ ತಿರುನಾಮದವರೆಗೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳಲ್ಲಿ ವಿಷ್ಣುವಿನ ರೂಪದಲ್ಲಿರುವ ಭಗವಂತನ ದಿವ್ಯ ಗುಣಗಳನ್ನು ವಿವರಿಸಲಾಗುತ್ತದೆ. ಕೃಷ್ಣನಿಗೆ 16,008 ಪತ್ನಿಯರಿದ್ದರು. ಅವರಲ್ಲಿ ಒಬ್ಬಳು ಜಾಂಬವತಿ. ಒಂದು ದಿನ ಜಾಂಬವತಿ ದುಃಖದಿಂದ ಕೃಷ್ಣನಿಗೆ ತಮಗೆ ಇನ್ನೂ ಮಕ್ಕಳೇ ಆಗಿಲ್ಲ ಎಂದು ದುಃಖ ವ್ಯಕ್ತಪಡಿಸಿದಳು. ಅದಕ್ಕೆ ಕೃಷ್ಣ ಅವಳಿಗೆ, ನಾನು ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಿ ಶಿವನಿಂದ ಮಗುವಿನ ವರ ಕೇಳಿ ತರುತ್ತೇನೆ ಎಂದು ಧೈರ್ಯ ಹೇಳಿದನು. ನಂತರ ಕೃಷ್ಣನು ತಪಸ್ಸನ್ನು ಆರಂಭಿಸಿ, ಶಿವನು ನನಗೂ ಮತ್ತು ಜಾಂಬವತಿಗೂ ಒಬ್ಬ ಮಗನನ್ನು ಕೊಟ್ಟರೆ ಆ ಮಗನಿಗೆ ಶಿವನ ಒಂದು ಹೆಸರನ್ನು ಇಡುತ್ತೇನೆ ಎಂದು ಸಂಕಲ್ಪ ಮಾಡಿದನು. ಆಗ ಶಿವನು ಪ್ರತ್ಯಕ್ಷನಾಗಿ, ಕೃಷ್ಣ, ಬ್ರಹ್ಮನನ್ನು ನನ್ನನ್ನು ಸೃಷ್ಟಿಸಿದವನೇ ನೀನೇ ವಿಷ್ಣುವಿನ ರೂಪ. ಹಾಗಿದ್ದಾಗ ಈ ತಪಸ್ಸು ಏಕೆ ಎಂದು ಕೇಳಿದನು. ಕೃಷ್ಣನು ನಗುತ್ತಾ, ಬಹಳ ಯುಗಗಳ ಹಿಂದೆ ನೀನು ನನ್ನ ಬಳಿ ಕೇಳಿದ ವರವನ್ನು ಮರೆತಂತಿದೆ ಎಂದು ಹೇಳಿದನು. ಯಾವ ವರ ಎಂದು ಶಿವನು ಕೇಳಿದನು. ಅದಕ್ಕೆ ಕೃಷ್ಣನು ವೇದವ್ಯಾಸರು ರಚಿಸಿದ ಹರಿವಂಶದಲ್ಲಿ ವರ್ಣಿಸಿರುವ ಹಳೆಯ ಘಟನೆಯನ್ನು ಶಿವನಿಗೆ ನೆನಪಿಸಿದನು. ಲೋಕವನ್ನು ಸೃಷ್ಟಿಸುವ ಸಮಯ ಬಂದಾಗ ಮೊದಲು ಭಗವಂತನು ಬ್ರಹ್ಮನನ್ನು ಸೃಷ್ಟಿಸಿದನು. ನಂತರ ಶಿವನನ್ನು ಸೃಷ್ಟಿಸಿ ಅವರಿಗೆ ಸೃಷ್ಟಿ ಮತ್ತು ಸಂಹಾರದ ಕಾರ್ಯಗಳನ್ನು ನೀಡಿದನು. ಅವರಿಬ್ಬರ ಮಧ್ಯೆ ನಾರಾಯಣನೇ ವಿಷ್ಣುವಿನ ರೂಪವನ್ನು ತಾಳಿ ಲೋಕವನ್ನು ಕಾಪಾಡುವ ಕಾರ್ಯವನ್ನು ವಹಿಸಿಕೊಂಡನು. ಆ ಸಮಯದಲ್ಲಿ ಭಗವಂತನು ಶಿವನಿಗೆ ಒಂದು ವರ ನೀಡಿ, ನೀನು ಅಶುತೋಷ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗುವೆ. ಏಕೆಂದರೆ ಯಾರೇ ಯಾವಾಗ ಏನನ್ನು ಕೇಳಿದರೂ ನೀನು ಅವರಿಗೆ ತಕ್ಷಣವೇ ವರ ನೀಡುವೆ ಎಂದು ಹೇಳಿದನು. ಶಿವನು ಆ ವರವನ್ನು ಸಂತೋಷದಿಂದ ಸ್ವೀಕರಿಸಿದ ನಂತರ ಭಗವಂತನಿಗೆ, ಲೋಕಕ್ಕೆ ನಾನು ಅಶುತೋಷನೆಂದು ತಿಳಿಯಬೇಕಾದರೆ ನೀನೇ ಒಮ್ಮೆ ನನ್ನ ಬಳಿ ಬಂದು ಒಂದು ವರ ಕೇಳಬೇಕು. ಆಗ ಸಕಲ ಲೋಕಕ್ಕೂ ನಾನೇ ಅಶುತೋಷನೆಂದು ತಿಳಿಯುತ್ತದೆ ಎಂದು ಕೇಳಿಕೊಂಡಾಗ ಭಗವಂತನು ಸರಿ ಎಂದು ಒಪ್ಪಿಕೊಂಡನು. ಈ ಹಳೆಯ ಘಟನೆಯನ್ನು ಕೃಷ್ಣನು ಶಿವನಿಗೆ ನೆನಪಿಸಿ, ಆ ಸಮಯದಲ್ಲಿ ನೀಡಿದ ಮಾತಿನಂತೆ ಇಂದು ನಾನು ನಿನ್ನ ಬಳಿ ವರ ಕೇಳಲು ಬಂದಿದ್ದೇನೆ. ನನಗೂ ಮತ್ತು ಜಾಂಬವತಿಗೂ ಒಬ್ಬ ಮಗನನ್ನು ಅನುಗ್ರಹಿಸು ಎಂದು ಕೇಳಿದನು. ಅದಕ್ಕೆ ಶಿವನು ಸಂತೋಷದಿಂದ ವರ ನೀಡಿದನು. ಕೆಲವು ಕಾಲದ ನಂತರ ಜಾಂಬವತಿ ಗರ್ಭವತಿಯಾಗಿ ಒಬ್ಬ ಗಂಡು ಮಗುವಿಗೆ ಜನ್ಮ ನೀಡಿದಳು. ಕೃಷ್ಣನು ಶಿವನ ಹೆಸರನ್ನು ಗೌರವಿಸಲು ಸಲುವಾಗಿ ಆ ಮಗುವಿಗೆ ಸಾಂಬ ಎಂದು ಹೆಸರಿಟ್ಟನು. ಜಗದಾದೀಜಃ ಎಂದರೆ ಸೃಷ್ಟಿಯ ಆರಂಭದಲ್ಲಿ ವಿಷ್ಣುವಿನ ರೂಪವನ್ನು ತಾಳಿದವನು. ಪರರೂಪದಲ್ಲಿರುವ ನಾರಾಯಣನಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಆದರೆ ಈ ತಿರುನಾಮವು ಸೃಷ್ಟಿ ಮತ್ತು ಅಂತ್ಯದ ಚಕ್ರದಲ್ಲಿ ಲೋಕವನ್ನು ಕಾಪಾಡುವ ವಿಷ್ಣುವಿನ ಪಾತ್ರವನ್ನು ಸೂಚಿಸುತ್ತದೆ. ನಾವು ಪ್ರತಿದಿನ ಜಗದಾದೀಜಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಕುಟುಂಬಗಳಿಗೆ ಉತ್ತಮ ಮತ್ತು ಆರೋಗ್ಯವಂತ ಸಂತಾನವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.